ಸರ್ ನಮಸ್ಕಾರ ಸರ್. ಇವತ್ತು ಮಲ್ಟಿಪಲ್ ಮೀಟಿಂಗ್ ಆಗಿದೆ, ಹಾಗಾಗಿ ತಾವು ಕೂಡ ಬಂದಿದ್ದೀರಾ. ಏನು ಹೇಳ್ತೀರಾ ಸರ್ ಈ ಕಾರ್ಯಕ್ರಮದ ಬಗ್ಗೆ? ಮಲ್ಟಿಪಲ್ ಮೀಟಿಂಗು ಮಂಡ್ಯದಲ್ಲಿ ಆಗ್ತಾ ಇರೋದು ಎಲ್ರಿಗೂ ಭಾಳ ಸಂತೋಷ. ಎಸ್ಪೆಷಲಿ ಅಲಯನ್ಸ್ ಸಂಸ್ಥೆ ಇಲ್ಲಿ ಮಲ್ಟಿಪಲ್ ಮಾಡಿರೋದು ಸಂಸ್ಥೆ ನಮ್ಮ ಮಾದೇಗೌಡರಿಗೆ ಸಲ್ಲತಕ್ಕಂಥದ್ದು. ಹಾಗೂ ಅವರ ಸಹಪಾಠಿಗಳು ಸಹ ಭಾಳಷ್ಟು ಉತ್ತಮವಾಗಿ ಕೆಲಸ ಮಾಡಿದ್ದಾರೆ. ಹಾಗಾಗಿ ಎಲ್ರಿಗೂ ಅಭಿನಂದನೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತಾರೆ ಸರ್. ಹಾಗೆ ನಿಮಗೆ ಇಂಟರ್ನ್ಯಾಷನಲ್ ಒಂದು ಜವಾಬ್ದಾರಿ ಕೂಡ ಘೋಷಣೆ ಮಾಡುತ್ತೆ ಸರ್. ಈಗ ಅದ್ರ ಬಗ್ಗೆ ಏನು ಹೇಳ್ತೀರಾ? ಜವಾಬ್ದಾರಿ ಕೊಡೋದು ಒಂದು ಕಡೆ ಆದರೆ ಜವಾಬ್ದಾರಿನ ಹೊರೋದು ಇನ್ನೊಂದು ಕಡೆ ಜವಾಬ್ದಾರಿ. ಎರಡು ಜವಾಬ್ದಾರಿನೂ ಆದಾಗ ಮಾತ್ರ ಅದಕ್ಕೆ ಬೆಲೆ ಇರ್ತದೆ. ಹಾಗಾಗಿ ಇದನ್ನು ಮೊದಲನೇದಾಗಿ ನಾನು ನನ್ನ ಆತ್ಮೀಯ ಮಿತ್ರ, ನಮ್ಮ ಸ್ನೇಹಿತರು ಜೊತೆಲಿ ನಾನು ಯಾವ ರೀತಿ ಅವ್ರನ್ನ ಧನ್ಯತೆ ಇರಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಆದ್ದರಿಂದ ಇದು ಭಾಳಷ್ಟು ಮುಂದೆ ಭಾಳಷ್ಟು ಮುಂದೆ ಇದನ್ನ ತಗೊಂಡ್ಬಂದು ನನಗೆ ಕೊಟ್ಟಿದ್ದಾರೆ. ಅವರಿಗೆ ನನಗೆ ಭಾಳಷ್ಟು ಸಹಾಯ ಮಾಡಿದ್ದಾರೆ. ಅದ್ರ ಜೊತೆಗೆ ಜಿಲ್ಲೆ ಹಾಗೂ ನಮ್ಮ ಮಂಡ್ಯ ಜಿಲ್ಲೆ ಹಾಗೂ ಮೈಸೂರು ಎಲ್ಲ ಸ್ನೇಹಿತರು ಕೂಡ ಇದಕ್ಕೆ ಸಹಕಾರ ನೀಡಿದ್ದಾರೆ. ಅವರೆಲ್ಲರೂ ಇದರ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೇನೆ. ನನ್ನ ಕೈಲಾದ ಸೇವೆಯನ್ನು ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ. ನಾನು ಕೊಟ್ಟ ಜವಾಬ್ದಾರಿಯನ್ನು ಉತ್ತಮವಾಗಿ ನಿರ್ವಹಿಸಲಿಕ್ಕೆ ನಾನು ಶಬ್ದ ಮಾಡ್ತೇನೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಎಲ್ಲ ಅಲಯನ್ಸ್ ಬಂಧುಗಳಿಗೆ ನಮಸ್ಕಾರ. ಭಾರತದಲ್ಲಿ ಅತಿ ವೇಗವಾಗಿ ಬೆಳೆದಿರ್ತಕ್ಕಂಥ ಒಂದು ಸ್ವಯಂ ಸೇವಾ ಸಂಸ್ಥೆಯ ಒಂದು ಭಾಗವಾಗಿರೋದಕ್ಕೆ ನಾವೆಲ್ಲ ಇಲ್ಲಿ ಹೆಮ್ಮೆ ಪಡ್ತಾ ಇದ್ದೀವಿ. ವಿಶೇಷತೆ ಏನೆಂದರೆ ಈ ಸ್ವಯಂ ಸೇವಾ ಸಂಸ್ಥೆಯು ಭಾರತೀಯರಿಗೋಸ್ಕರ ಭಾರತೀಯರಿಗಾಗಿ ಹುಟ್ಟಾಕಿದಂಥ ಸಂಸ್ಥೆ. ಇನ್ನೊಂದು ವಿಷಯ ನಿಮಗೆ ಹೇಳಬೇಕಂದ್ರೆ, ಕರ್ನಾಟಕದಲ್ಲಿ ನಾವು ಈಗಾಗಲೇ ಎರಡನೇ ಮಲ್ಟಿಪಲನ್ನು ನಾವು ಹೋಸ್ಟ್ ಮಾಡ್ತಾ ಇದ್ದೀವಿ. ಮೊದಲನೇದು ಮೈಸೂರಿನಲ್ಲಾಗಿತ್ತು. ಈಗ ಎರಡು ಸಕ್ಕರೆ ನಾಡು ನನಗೆ ಜನ್ಮ ಕೊಟ್ಟಂಥ ಮಂಡ್ಯ ಜಿಲ್ಲೆಯಲ್ಲಿ ಇವತ್ತು ಅತ್ಯದ್ಭುತವಾಗಿ ಮಾದೇಗೌಡರ ನೇತೃತ್ವದಲ್ಲಿ ಮುಂಬರ್ತಕ್ಕಂಥ ನಮ್ಮ ನಾಯಕರಾದಂಥ ಉಮೇಶ್ ಅವರು ಮತ್ತು ನಮ್ಮ ಮುಂದಿನ ಇಡೀ ಆಲ್ ಇಂಡಿಯಾ ನಾಯಕರಾದಂಥ ಅವ್ರು ಕನ್ನಡ ಭಾಳ ಚೆನ್ನಾಗಿ ಮಾತಾಡ್ತಾರೆ. NI ಕಾಲೇಜಲ್ಲಿ ಓದ್ತಾರೆ ಮೈಸೂರು ಶಾಸ್ತ್ರಿಗಳು, ಹೈದರಾಬಾದ್ನವರು, ಪಕ್ಕದಲ್ಲಿರ್ತಕ್ಕಂಥ ಇನ್ನೊಬ್ಬರು ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಬಹಳ ಸೀನಿಯರ್ ಆಗಿ ಇದರಲ್ಲಿ ಬಹಳ ಅನುಭವ ಇರತಕ್ಕಂಥ ಜಂದಾ ರಂಗಸ್ವಾಮಿ ಅವ್ರನ್ನ ಇವತ್ತು ಇಂಟರ್ನ್ಯಾಷನಲ್ ಡೈರೆಕ್ಟರ್ ಆಗಿ ಈ ಸಂಸ್ಥೆ ನೇಮಕ ಮಾಡಿದೆ. ಅವರ ಅನುಭವ ದಾರಿಯನ್ನು ಉಪಯೋಗಿಸಿಕೊಳ್ಳೋದಕ್ಕೆ ಸಂಕಲ್ಪ ಮಾಡಿದೆ. ಇವರ ಜೊತೆಗೆ ನಾವೆಲ್ಲರೂ ಹೆಜ್ಜೆಗೂಡಿ ಧ್ವನಿಯಾಗುತ್ತಾ ಕರ್ನಾಟಕದಲ್ಲಿ ಈ ಸೇವಾ ಸಂಸ್ಥೆಯ ಪತಾಕೆಯನ್ನು ಇನ್ನೂ ವಿಸ್ತರಿಸ್ತಾ ಉನ್ನತ ಮಟ್ಟದಲ್ಲಿ ಹಾರಾಡುವಂತೆ ಮಾಡುವ ದೃಢ ಸಂಕಲ್ಪವನ್ನು ಇವತ್ತು ಮಾಡಿದ್ದೇವೆ. ಎಲ್ಲರಿಗೂ ಶುಭರಾತ್ರಿ, ಧನ್ಯವಾದಗಳು. ಶಾಸ್ತ್ರಿಯವರು ಕೂಡ ನಾನು ಈ ಸಂದರ್ಭದಲ್ಲಿ ಅವ್ರ ಸಹಕಾರ ಕೂಡ ಕೊಡ್ತೇನೆ. ಹಾಗಾಗಿ ಇನ್ನು ಹೆಚ್ಚಿನ ದಿನಗಳಲ್ಲಿ, ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಅವರ ಸಹಕಾರ ಭಾಳ ಅತಿ ಮುಖ್ಯ. ನಾನು ಅವರ ಸಹಕಾರನ ಬಯಸ್ತೇನೆ. ಅದೇ ರೀತಿ ಅವ್ರಿಗೇನು ಕೇಳ್ತಾರೆ ನಾನು ಕೂಡ ಮಾಡಲಿಕ್ಕೆ ಸದಾ ಸಿದ್ಧಿರ್ತೇನೆ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಹೆಸರು ನೆಕ್ಸ್ಟ್ ಇಯರ್ಗೆ ನ್ಯಾಷನಲ್ ಪ್ರೆಸಿಡೆಂಟ್ ಆಗಿ ಈ ಸಂಸ್ಥೆಗೆ ಸೇವೆ ಮಾಡೋಕ್ಕೆ ಅಪಾಯಿಂಟ್ ಮಾಡಿದ್ದಾರೆ. ಈಗ ನಮ್ಮ ಮಂಡ್ಯದಲ್ಲಿ ಸೌತ್ ಮಲ್ಟಿಪಲ್ ಕೌನ್ಸಿಲ್ 3rd ಮೀಟಿಂಗ್ ಇವತ್ತು ಮುಗಿಯಿತು. ಇದರಲ್ಲಿ ಎಲ್ಲ ಸೌತ್ ಇಂಡಿಯಾದಿಂದ, ದಕ್ಷಿಣ ಭಾರತದಿಂದ ಬಂದಿರುವ ಗವರ್ನರ್ಸ್ ಮತ್ತು ವೈಸ್ ಗವರ್ನರ್ಸ್ಗಳೆಲ್ಲ ಸೇವಾ ಕಾರ್ಯಕ್ರಮಗಳನ್ನು ಡಿಸ್ಕಸ್ ಮಾಡಿಕೊಂಡು ಎಲ್ಲ ಐಡಿಯಾಸ್ ಎಕ್ಸ್ಚೇಂಜ್ ಮಾಡಿಕೊಳ್ತಾರೆ. ಅದರಿಂದ ಅವರಿಗೆ ಹೊಸ ಐಡಿಯಾಸ್ ಬರಬೇಕು ಅಂತ ಮೇನ್ ಥೀಮ್ ಮೀಟಿಂಗ್. ಸೊ ಈಗ 100ಕ್ಕೆ ಜಾಸ್ತಿಯಾಗಿ ಜನರು ಸದಸ್ಯರು ಡೆಲಿಗೇಟ್ಸ್ ಇವತ್ತು ಮೀಟಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಸೊ ಎಲ್ಲರಿಗೂ ಈ ಸಂದರ್ಭದಲ್ಲಿ ನಮ್ಮ ಕರ್ನಾಟಕದಿಂದ ಇಂಟರ್ನ್ಯಾಷನಲ್ ಡೈರೆಕ್ಟರ್ ಆಗಿ ನೆಕ್ಸ್ಟ್ ಇಯರ್ಗೆ ಸರ್ವಿಸ್ ಮಾಡೋಕ್ಕೆ ಅಜಂತಾ ರಂಗಸ್ವಾಮಿ ಅವರು ನೆಕ್ಸ್ಟ್ ಇಯರ್ಗೆ ಎಲೆಕ್ಟ್ ಆಗಿದ್ದರು. ಸೊ ಅವ್ರಿಗೆ ನಮ್ಮ ಶುಭಾಶಯಗಳು. ಮತ್ತು ನೆಕ್ಸ್ಟ್ ಇಯರ್ಗೆ ನಾವೆಲ್ಲ ಜೊತೆಗೆ ನಮ್ಮ ಸಂಸ್ಥೆಯನ್ನು ಇನ್ನೂ ಸ್ಟ್ರಾಂಗಾಗಿ ದೇಶದಲ್ಲೇ ಇಲ್ಲ, ಎಲ್ಲ ವಿದೇಶದಲ್ಲಿನೂ ಮತ್ತು ಎಲ್ಲ ಇದು ವರ್ಲ್ಡಲ್ಲಿ ನಂಬರ್ 1 ಆರ್ಗನೈಸೇಷನ್ ಮಾಡಬೇಕು ಅಂತ ಯೋಚನೆ ಇದೆ.
ಸಹಾಯ ಸಹಕಾರಗಳು ಬೇಕು. ಥ್ಯಾಂಕ್ ಯು ವೆರಿ ಮಚ್. ಸರ್ ತಾವು ಮೈಸೂರಿಗಾಗಿ ಏನು ಹೇಳ್ತೀರಾ ಸರ್ ಮೈಸೂರು ಜನತೆಗೆ? ಮೈಸೂರು ಜನತೆ ಅಲ್ಲ, ಕರ್ನಾಟಕ ಜನತೆ. ಅಲ್ಲ ಗೊತ್ತು ಸರ್, ಕರ್ನಾಟಕ ಜನತೆಗೆ ಏನು ಹೇಳ್ತೀರಾ? ಮೈಸೂರಾಗ ಅವರ ನೀವು ಮೂಲತಃ ಮೈಸೂರಿನವರ ನೀವು. ಮೈಸೂರು ನನ್ನ ಎರಡನೇ ಮನೆ. ನನ್ನ ಹೃದಯದಲ್ಲಿ ಯಾವಾಗಲೂ ಇರುತ್ತೆ. ದಟ್ ಈಸ್ ದ ಲವ್ ಆ್ಯಂಡ್ ಅಫೆಕ್ಷನ್ ಆಫ್ ಕನ್ನಡಿಗರ್ಸ್. ವಿದ್ಯಾಭ್ಯಾಸ ಮಾಡಿದ್ದಿಲ್ಲ, ವಿದ್ಯಾಭ್ಯಾಸ ಮಾಡಿರೋದು ಅದನ್ನು ಬಿಟ್ಟು, ನಮ್ಮ ಪ್ರೊಫೆಷನಲ್ ಬಿಟ್ಟು ಅವರ ಇದು ಲವ್ ಆ್ಯಂಡ್ ಅಫೆಕ್ಷನ್ ನನಗೆ ತುಂಬ ಚೆನ್ನಾಗಿ ಅನಿಸುತ್ತೆ. ಅದಕ್ಕೆ ನಾನು ಐ ಆಮ್ ಡೀಪ್ಲಿ ಇಂಡೆಪ್ಟೆಡ್ ಫಾರ್ ದಿಸ್, ಫಾರ್ ಆಲ್ ದ ಥಿಂಗ್ಸ್ ಐ ಹ್ಯಾವ್ ಲರ್ನ್ ಫ್ರಮ್ ಕರ್ನಾಟಕ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. PDG ಶಿವಮೊಗ್ಗ ಡಿಸ್ಟ್ರಿಕ್ಟ್ ಗವರ್ನರು, ಇಂಡಸ್ ಕಮಿಟಿ ಚೇರ್ಮನ್ ಆಗಿ ಶಿವರುದ್ರಯ್ಯ ಸ್ವಾಮಿ ಅಂತ ನಾನು ಇನ್ಕಮ್ ಟ್ಯಾಕ್ಸ್ ಆಫ್ ರಿಟೈರ್ಡ್ ಆಗಿದ್ದೀನಿ. ನಾವು ಬಾಲಗಂಗಾಧರ ಜೊತೆಯಲ್ಲೇ ಅಲಯನ್ಸ್ ಡೆವಲಪ್ ಮಾಡಿದ್ವಿ. ಅಲಯನ್ಸ್ ಕರ್ನಾಟಕ ಬಿಗಿನಿಂಗಲ್ಲಿ ಬಂದಾಗ ಡೈರೆಕ್ಟ್ ಆಗಿದ್ದವರು. ಜೋಗದಲ್ಲಿ ನಮ್ಮ ಸೌತ್ ಮೆಡಿಕಲ್ ಕೌನ್ಸಿಲ್ದು ಹೋಸ್ಟ್ ಕೂಡ ಮಾಡಿದ್ದೆ. ನನಗೂ ಕೂಡ ಭಾಳ ಸಂತೋಷ ಆಯಿತು. ಈ ಹೋಸ್ಟ್ KRS ಇನ್ನೂ ಸಡನ್ ಆಗ್ತಾ ಇತ್ತು, ಆದರೂ ಕೂಡ ಮಂಡ್ಯ ಪರಿಚಯ ಮಾಡಿದ್ದು ಇಂಡಿಯಾಕ್ಕೆ ಒಂದು ಸಂತೋಷ ಸಂಗತಿ. ಈ ಸಂದರ್ಭದಲ್ಲಿ ಆಯ್ಕೆ ಇರಬೇಕಾದ ಜನತಾ ರಂಗಸ್ವಾಮಿಯವರಿಗೆ ಅಭಿನಂದನೆಗಳು. ಬರಲಿರುವ ನಮ್ಮ ಆತ್ಮೀಯ ಮಿತ್ರ ಬಾಲಕೃಷ್ಣ ಇಂಟ್ರೆಸ್ಟ್ ಪ್ರೆಸಿಡೆಂಟ್ ಆಗಿದ್ದಾರೆ. ಇವರ ಕಾಲದಲ್ಲಿ ಕರ್ನಾಟಕದಲ್ಲಿ ಇನ್ನಷ್ಟು ಅಭಿವೃದ್ಧಿ ಹೊಂದಿಕೊತೇನೆ. ಬೇರೆ ಅಂತ ಸ್ನೇಹಿತರು ಕೂಡ ಇದ್ದಾರೆ ಅಂತ ಕೇಳಿದೆ. ಮಾದೇಗೌಡರ ಪರಿಚಯ ಆಗಿದ್ದಾರೆ. ಉಮೇಶ್, ಇವೆಲ್ಲರಿಗೂ ಕೂಡ ಅಭಿನಂದನೆ. ಹೌದಾ? ಫಸ್ಟ್ ಅಂತಾರಾಷ್ಟ್ರೀಯ ನಿರ್ದೇಶಕ ಈ ಭಾಗಿಸಿದೆ. ಸೊ ನಾನು ಶಿವ ನಿಮಗೆಲ್ಲರೂ ಅಭಿನಂದನೆ ಹೇಳುತ್ತಾ ಬಂದೆ. ಅಂತೂ ಒಂದು ಸರಿಯಾದ ಕಾಲಘಟ್ಟದಲ್ಲಿ ಬಂದು ನಿಮಗೆ ಅಭಿನಂದನೆ ಹೇಳ್ತೇನೆ. ನಾವು ವಿಶೇಷ ಬಾಲಗಂಗಾಧರರಿಗೆ ಬರ್ತಾರೆ ನೆಕ್ಸ್ಟ್ ಮುಂದೆ ಅವ್ರ ಜೊತೆಯಲ್ಲಿ ನಾವು ಇನ್ನಷ್ಟು ಈ ಸಂಸ್ಥೆ ವಿಸ್ತಾರ ಮಾಡೋಣ. ನಮ್ಮ ಹೊಸ ಡೈರೆಕ್ಟರ್ ಅವರ ಮಾರ್ಗದರ್ಶನದಲ್ಲಿ ಬೆಂಬಲದಿಂದ ನಾನು ಮನೆ ಕೂಡ ಇಲ್ಲಿ ಜುವಾರಿ ಗಾರ್ಡನ್ ಸಿಟಿಲಿದೆ. ನಾನು ರೆಗ್ಯುಲರಾಗಿ ಬರ್ತಾ ಇರ್ತೇನೆ. ಅಲ್ಲಿ ಒಂದು ಕ್ಲಬ್ ಕೊಡಬೇಕಂತ ನಾನು ಬೇರೆಯವರಿಗೆ ಮಾತನಾಡಿದ್ದೆ. ನಮ್ಮ ಡೈರೆಕ್ಟರ್ ಅವರ ಸಹಕಾರ ಕೊಟ್ಟರೆ ನಮ್ಮ ಜುವಾರಿ ಸಹಕಾರ ಇವಾಗಲೇ ಕೊಡ್ತೀನಿ. ನಾನು ಆ್ಯಕ್ಚುಲಿ ಇವತ್ತು ಸಾಯಂಕಾಲ ನಾಳೆ ಒಂದು ಕಾರ್ಯಕ್ರಮ ಮಾಡುತ್ತಿದ್ದೆ, ಆದರೆ ರೈತ ಕಾಣ ವಿಳಂಬಾಯಿತು. ಆದರೆ ಮುಂದಿನ ದಿನಗಳಲ್ಲಿ ನಾವು ನನ್ನ ಜೊತೆ ಒಂದು ಸಂಪರ್ಕ ಇಟ್ಕೊಂಡು ಥ್ಯಾಂಕ್ ಯು ಸರ್. ಈ ಜುವಾರಿ ಗಾರ್ಡನ್ ಸಿಟಿಲಿ ಕೂಡ ಒಂದು ಕ್ಲಬ್ಬನ್ನು ಸ್ಟಾರ್ಟ್ ಮಾಡೋಣ ಅಂತ